ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಸೇವಾ ಬಂಧುವಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಸೇವಾ ಬಂಧು ಇದೊಂದು ಇನ್ಸ್ಟಂಟ್ ಮನಿ ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಈ ತರದೊಂದು ಪ್ಲಾಟ್ಫಾರ್ಮ್ ನಿಮಗೆ ಇಂಡಿಯಾದಲ್ಲಿ ಎಲ್ಲೂ ಕೂಡ ಇಲ್ಲ. ಇಲ್ಲಿ ನೀವು ಮನೆಯಿಂದಾನೇ ಮನಿನ ಅರ್ನ್ ಮಾಡ್ಬೋದು. ಹೇಗೆ ಅಂತೀರಾ? ಅದಕ್ಕೆ ನೀವು ಫಸ್ಟ್ ನಮ್ಮ ಸೇವಾ ಬಂಧುವಿನಲ್ಲಿ ರಿಜಿಸ್ಟರ್ ಆಗಿರಬೇಕು. ನಿಮ್ಮ ಹತ್ರ ಸ್ಮಾರ್ಟ್ ಫೋನ್, ಟ್ಯಾಬ್ ಇಲ್ಲಾಂದ್ರೆ ಲ್ಯಾಪ್ಟಾಪ್ ಯಾವುದಿದ್ರೂ ಓಕೆ, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನಿಮ್ಮ ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ಸೇವಾ ಬಂಧು ಅಂತ ಎಂಟರ್ ಮಾಡಿದ್ರೆ ಫಸ್ಟ್ ಆಪ್ಷನ್ಸ್ ಬರುತ್ತೆ, ಸೇವಾ ಬಂಧು ಹೋಮ್. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಮ್ಮ ಕಂಪ್ನಿಯ ಮೇನ್ ಡೀಟೇಲ್ಸ್ ಕಾಣಿಸುತ್ತೆ. ಫ್ರೀ ಇದ್ದಾಗ ಇದನ್ನೆಲ್ಲ ನೀವು ಒಂದ್ಸತಿ ನೋಡ್ಕೊಳ್ಳಿ. ಈಗ ಲಾಸ್ಟ್ 2 ಆಪ್ಷನ್ಸ್ ಕಾಣುತ್ತೆ, SP ರಿಜಿಸ್ಟ್ರೇಷನ್ ಆ್ಯಂಡ್ ಲಾಗಿನ್. ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ಸೊ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಬೇಸಿಕ್ ಅಥವಾ ಮೇನ್ ಡೀಟೇಲ್ಸ್ನ ಫಿಲ್ ಮಾಡಿ, ಸ್ವಲ್ಪ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ, ಸಬ್ಮಿಟ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟರೆ ಮುಗೀತು. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ನಮ್ಮಲ್ಲಿ SP ಕೂಡ ಆಗಿರ್ತೀರ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿರ್ಬೋದು ಅಥವಾ ID ಆಗಿರ್ಬೋದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಈಗ ಏನೇನು ಫಿಲ್ ಮಾಡಬೇಕು ಅಂತ ನೋಡೋಣ. ಏನಿಲ್ಲ, ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಲೈಕ್ ನಿಮ್ಮ ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಮೊಬೈಲ್ ನಂಬರ್, ವಾಟ್ಸಾಪ್ ನಂಬರ್ ಸೇಮ್ ಇದ್ದರೆ ಅದನ್ನೇ ಎಂಟರ್ ಮಾಡ್ಬೋದು, ಆಧಾರ್ ನಂಬರ್, ಇಮೇಲ್ ID, ಕ್ವಾಲಿಫಿಕೇಷನ್, ಅಡ್ರೆಸ್, ಸ್ಟೇಟ್, ಡಿಸ್ಟ್ರಿಕ್ಟ್, ಪಿನ್ ಕೋಡ್. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ನೇಮ್ ಆ್ಯಸ್ ಪರ್ ಬ್ಯಾಂಕ್ ಅಂದರೆ ನಿಮ್ಮ ಬ್ಯಾಂಕಲ್ಲಿ ಏನು ನೇಮ್ ಇದೆ ಅದನ್ನು ಎಂಟ್ರಿ ಮಾಡಿ. ಬ್ಯಾಂಕ್ ನೇಮ್, ಬ್ರಾಂಚ್, ಅಕೌಂಟ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ ರೀಕನ್ಫರ್ಮ್ ಮಾಡಿ. IFSC ಕೋಡ್, ಪಾನ್ ಕಾರ್ಡ್, ಪಾಸ್ವರ್ಡ್. ನೀವೇನು ಪಾಸ್ವರ್ಡ್ನ ಸೆಟ್ ಮಾಡಬೇಕು ಅಂತಿದ್ರೆ ಅದನ್ನೇ ಸೆಟ್ ಮಾಡ್ಕೊಳ್ಳಿ. ಅದನ್ನು ರೀಕನ್ಫರ್ಮ್ ಕೂಡ ಮಾಡಿ. ಈಗ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಕೇಳುತ್ತೆ, ಲೈಕ್ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಡಾಕ್ಯುಮೆಂಟ್ ಅಂತ ಇದೆ. ಇಲ್ಲಿ ನಿಮ್ಮ ಪಾಸ್ಬುಕ್ನ ಫ್ರಂಟ್ ಪೇಜ್ ಕೂಡ ಅಪ್ಲೋಡ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳುತ್ತೆ. ಆ ಪಾಸ್ಪೋರ್ಟ್ ಸೈಜ್ ಫೋಟೋಲಿ ಸೆಲ್ಫಿ ಅಪ್ಲೋಡ್ ಮಾಡೋ ಹಾಗಿರಲ್ಲ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನೇ ಅಪ್ಲೋಡ್ ಮಾಡಬೇಕು. ಇಷ್ಟನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಆ್ಯಂಡ್ ರಿಜಿಸ್ಟ್ರೇಷನ್ ಕೊಟ್ಟರೆ ಮುಗೀತು. ನಿಮ್ಮ SP ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ನಿಮ್ಗೊಂದು ನಾರ್ಮಲ್ ಮೆಸೇಜ್ ಬರುತ್ತೆ. ಅದರಲ್ಲಿ ನಿಮ್ಮ SP ID ಮತ್ತು ಪಾಸ್ವರ್ಡ್ ಇರುತ್ತೆ. ಇದೆಲ್ಲ ಆದಮೇಲೆ ನೀವು ಲಾಗಿನ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಸೇವಾ ಬಂಧು ಮತ್ತೆ ರಿಜಿಸ್ಟ್ರೇಷನ್ನ ಬಗ್ಗೆ ಇನ್ಫಾರ್ಮೇಷನ್. ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಸರ್ವಿಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ.